ಶಿಡ್ಲಘಟ್ಟದ ನಗರಸಭೆಯ ಪೌರಾಯುಕ್ತೆಗೆ ರಾಜೀವ್ ಗೌಡ ಅನ್ನುವಂತಹ ಪುಡಾರಿ ಆಡಿದ ಮಾತುಗಳ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ಆಡಿಯೋ ಪ್ರಸಾರ ಆಗಿತ್ತು ಮತ್ತು ಪ್ರಶ್ನೆಯನ್ನ ಕೇಳಿದ್ವಿ ನಾವು. ಈಗ ಈ ಪ್ರಕರಣದಲ್ಲಿ ಎಫ್ಐಆರ್ ಆಗ್ತಾ ಇದ್ದ ಹಾಗೇನೆ ತಲೆಮರೆಸಿಕೊಂಡಿದ್ದಾನೆ ಈ ಪುಡಾರಿ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕಾಂಗ್ರೆಸ್ ಮುಖಂಡನನ್ನ ಬಂಧಿಸುವ ಸಾಧ್ಯತೆ ಇದೆ. ಎಫ್ಐಆರ್ ಬೆನ್ನಲ್ಲೇ ಆರೋಪಿ ತಲೆಮರೆಸಿಕೊಂಡಿರೋದು. 2 ಪೊಲೀಸರ ತಂಡದಿಂದ ರಾಜೀವ್ ಗೌಡಗಾಗಿ ಹುಡುಕಾಟ ನಡೀತಾ ಇದೆ. ಪೊಲೀಸರು ಇನ್ನೂ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಕೇಳಿದ್ರೆ, ಇಲ್ಲ ನಾವು ಸರ್ಚ್ ಮಾಡ್ತಾ ಇದೀವಿ, ಟೀಮ್ ಮಾಡ್ಕೊಂಡಿದೀವಿ ಅಂತ ಉತ್ತರ ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿ ನಿವಾಸದಲ್ಲೂ ಕೂಡ ಅವನಿಗಾಗಿ ಶೋಧವನ್ನ ಮಾಡಲಾಗ್ತಾ ಇದೆ. ಏರ್ಪೋರ್ಟ್ ಸೇರಿದಂತೆ ಆಪ್ತರ ನಿವಾಸಗಳಲ್ಲೂ ಕೂಡ ಈ ವ್ಯಕ್ತಿಗಾಗಿ ಹುಡುಕಾಟ ಮುಂದುವರೆದಿದೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಬಟ್ ರಿಯಲಿ ಹುಡುಕ್ತಾ ಇದ್ದೀರಾ ಅಥವಾ ಹುಡುಕುವಂತೆ ನಾಟಕ ಮಾಡ್ತಾ ಇದ್ದೀರಾ? ಒಬ್ಬ ವ್ಯಕ್ತಿಯನ್ನ, ಅದು ಇಷ್ಟು ಗಂಭೀರ ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡೋದಕ್ಕೆ ಎಷ್ಟು ಸಮಯ ಬೇಕಾಗತ್ತೆ ನಿಮಗೆ? ಅರೆಸ್ಟ್ ಮಾಡೋ ಮನ್ಸಿಲ್ವಾ? ಭಯ ಕಾಡ್ತಾ ಇದೆಯಾ? ಆಮೇಲೆ ಈ ರಾಜೀವ್ ಗೌಡನೇ ತಗೊಳ್ಳಿ, ಒಬ್ಬ KS ಲೆವೆಲ್ ಆಫೀಸರ್ಗೆ ಹಂಗೆ ಬಾಯಿಗೆ ಬಂದಂಗೆ ಮಾತಾಡಬೇಕಾದ್ರೆ ಅವನ ಹಿಂದೆ ಇದ್ದಂತಹ ಶಕ್ತಿಗಳು ಈಗ ಪೊಲೀಸರನ್ನು ತಡೀತಾ ಇದೆಯಾ? ರಿಯಲಿ ಹುಡುಕೋದು ಬೇರೆ, ಹುಡುಕುವಂತೆ ನಾಟಕ ಆಡೋದು ಬೇರೆ, ವ್ಯತ್ಯಾಸ ಇದೆಯಲ್ವಾ? ಸೊ ಇಲ್ಲಿ ಯಾವುದಾದ್ರೂ ಪೊಲಿಟಿಕಲ್ ಪವರ್ ಕೆಲಸ ಮಾಡ್ತಾ ಇದೆಯಾ? ಈ ಆರೋಪಿಗೆ ಶ್ರೀರಕ್ಷೆ ಕೊಡುವಂತಹ ಕೆಲಸ ಆಗಿದೆಯಾ? FIR ಆಗಿ 12-13 ಗಂಟೆ ಆಗಿದೆ. FIR ಆಗಿ 12-13 ಗಂಟೆ ಆಗಿದೆ. ಹೆಚ್ಚು ಸಮಯ ಆಗ್ತಾ ಇದೆ. ವ್ಯವಸ್ಥೆ ಬಗ್ಗೆ ಚೂರು ಪಾರು ಗೌರವ ಜನ ಇಟ್ಕೊಳ್ಬೇಕು ಅಂದ್ರೆ ಈ ವ್ಯಕ್ತಿಯನ್ನು ಅರೆಸ್ಟ್ ಮಾಡಬೇಕು. ಅದಾಗ್ತಾ ಇಲ್ಲ, ಏನ್ ಮಾಡಿದ್ರೂ ಆಗ್ತಿಲ್ಲ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ಜೀವ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಹೇಳ್ತಾ ಇದ್ವಿ FIR ಆಗಿದೆ ಅಂತ. ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಮತ್ತು ಬೆದರಿಕೆ ಆರೋಪದ ಅಡಿಯಲ್ಲಿ ಸೆಕ್ಷನ್ಗಳನ್ನ ಹಾಕಿದ್ದಾರೆ. ಒಂದು ಧಮಕಿ ಹಾಕಿದ್ದು, ಅವನು ಸರ್ಕಾರಿ ಕಚೇರಿಗೆ ಬಂದು ಬೆಂಕಿ ಹಚ್ಚಿಬಿಡ್ತೀನಿ, ದಂಗೆ ಎಬ್ಬಿಸ್ಬಿಡ್ತೀನಿ, ಅಲ್ಲಿಂದ ಕರ್ಕೊಂಡು ಬರ್ತೀನಿ, ಇಲ್ಲಿಂದ ಕರ್ಕೊಂಡು ಬರ್ತೀನಿ ಅಂತ ಪುಂಗಿ ಬಿಟ್ಟಿದ್ದ. ಸೊ ಅಪರಾಧಿಕ ಕೃತ್ಯಕ್ಕೆ ಪ್ರಚೋದನೆ, ಶಾಂತಿ ಭಂಗಕ್ಕೆ ಪ್ರಚೋದನೆ, ಟೋಟಲ್ 4 ಸೆಕ್ಷನ್ಗಳ ಅಡಿಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಪೊಲೀಸರು. ದೂರು ತಗೊಂಡ್ರಿ, FIR ಆಗಿದೆ, ಸೆಕ್ಷನ್ಸ್ ಓಕೆ, ಬಟ್ ಅರೆಸ್ಟ್ ಯಾಕೆ ಇನ್ನೂ ಇಲ್ಲ? ಕೈಯಲ್ಲಿ ಕಾಸಿದೆ ಅಂತ ಮೈ ತುಂಬ ಅಹಂಕಾರ ತೋರಿಸಿದವನಿಗೆ ಗತಿ ಏನಾಗಬೇಕಿತ್ತು? ಡೀಟೇಲ್ಸ್ ಕೊಡ್ತಾರೆ ಮುದುಕೃಷ್ಣ. ಈ ವ್ಯಕ್ತಿಯನ್ನ ಹಿಡಿಯೋದು ಅಷ್ಟೊಂದು ಸಾಹಸಮಯ ಕೆಲಸ ಆಗ್ಬಿಟ್ಟಿದೆಯಾ ಪೊಲೀಸರಿಗೆ? ಅವನು ವಿಡಿಯೋ ಮಾಡಿ ಕ್ಷಮೆ ಕೇಳ್ತೀನಿ, ಉದ್ದೇಶಪೂರ್ವಕ ಅಲ್ಲ ಅಂತೆಲ್ಲ ಮಾಡೋದಕ್ಕೆ ಟೈಮ್ ಇದೆ. ಆ ವಿಡಿಯೋಗಳು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ವಿಡಿಯೋ ಮಾಡಿದವನು ಪೊಲೀಸರ ಕೈಗೆ ಸಿಗಲ್ವಾ? ಇದನ್ನ ನಂಬೇಕಾ? ಖಂಡಿತ ಮಮತಾ, ನೇರವಾದ ಮಾಹಿತಿ ಹೇಳೋದಾದ್ರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಈ ರೀತಿ ಮಾತಾಡಿದರೆ ಪೊಲೀಸರು ಇಷ್ಟೊಂದು ಸಮಯ ಬಂಧಿಸಲಿಕ್ಕೆ ತಗೊಳ್ತಾ ಇದ್ರಾ ಅನ್ನೋದೇ ಒಂದು ಪ್ರಶ್ನೆ. ಆದರೆ ಈ ಪ್ರಕರಣದಲ್ಲಿ ಈತ ಕಾಂಗ್ರೆಸ್ ಮುಖಂಡ, ಈತನ ಹಿಂದುಗಡೆ ಸರ್ಕಾರ ಇದೆಯಾ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸರ್ಕಾರದ ಕೆಲ ನಾಯಕರು ಕೂಡ ರಾಜೀವ್ ಗೌಡ ಬೆಂಬಲಕ್ಕೆ ನಿಂತಿದ್ದಾರೆ ಅನ್ನುವಂಥದ್ದನ್ನು ಸ್ಥಳೀಯ ಶಾಸಕರು, JDSನ ಶಾಸಕರು ರವಿಕುಮಾರ್ ಅವರು ನೇರವಾಗಿ ಮಾಡ್ತಾ ಇದ್ದಾರೆ. ಆದರೆ ಕಳೆದ ರಾತ್ರಿ 9 ಗಂಟೆಗೆ ಪ್ರಕರಣ ದಾಖಲಾಗುತ್ತೆ. ಅಂದರೆ ನಿನ್ನೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಅಮೃತಾ ಗೌಡರು ನೇರವಾಗಿ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಗೆ ಆಗಮಿಸಿ ದೂರನ್ನ ದಾಖಲು ಮಾಡ್ತಾರೆ, ಅಂದರೆ ದೂರನ್ನ ಕೊಡ್ತಾರೆ. ಅದನ್ನು FIR ಮಾಡಲಿಕ್ಕೆ 3 ಗಂಟೆಯಿಂದ ರಾತ್ರಿ 9 ಗಂಟೆ, ಅಂದರೆ 4ರಿಂದ 5 ಗಂಟೆ ಡಿಸ್ಕಷನಲ್ಲೇ ಮುಳುಗಿರ್ತಾರೆ. ಅದರಲ್ಲಿ SP ಅವರು ಕೂಡ, ASP, DYSP ಎಲ್ಲರೂ ಕೂಡ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಗೆ ಆಗಮಿಸಿ ಅಳೆದು ತೂಗಿ ರಾತ್ರಿ 9 ಗಂಟೆಗೆ FIR ಅನ್ನು ಮಾಡ್ತಾರೆ. ಅಷ್ಟರ ಒಳಗಾಗಿ ಬೆಳಗ್ಗೆಯಿಂದಲೂ ಕೂಡ ಯಾರ ಕರೆಗೂ ಕೂಡ ಸ್ಪಂದಿಸಿದಂತಹ ರಾಜೀವ್ ಗೌಡರು ಬೆಂಗಳೂರಿನಲ್ಲೇ ಇದ್ದರು ಅನ್ನೋಂಥದ್ದು ಎಲ್ಲರ ಮಾಹಿತಿ. ಬೆಂಗಳೂರಿನಲ್ಲೇ ರಾತ್ರಿ 8 ಗಂಟೆವರೆಗೂ ಕೂಡ ಅವರ ಫೋನ್ ಆನ್ನಲ್ಲಿತ್ತು ಅನ್ನುವಂಥದ್ದು. ರಾತ್ರಿ 8 ಗಂಟೆಗೆ ಇಂದಿರಾನಗರದಲ್ಲಿ ಕೊನೆಯದಾಗಿ ಅವರ ಫೋನ್ ಸ್ವಿಚ್ ಆಫ್ ಆಗಿದೆ. ಯಾವಾಗ FIR ಆಯಿತು, ಅಧಿಕೃತವಾಗಿ ಆಗುತ್ತೆ ಅನ್ನೋಂಥ ಮಾಹಿತಿಯನ್ನಂತ ಹರಿತಂಥ ರಾಜೀವ್ ಗೌಡ ನೇರವಾಗಿ ತಮ್ಮ 2 ಫೋನುಗಳನ್ನು ಸ್ವಿಚ್ ಆಫ್ ಮಾಡಿಕೊಂಡು ಅಜ್ಞಾತ ಸ್ಥಳಕ್ಕೆ ತೆರಳಿರುವಂಥದ್ದು. ಈಗ ಪೊಲೀಸರ ಮುಂದಿನ ಕ್ರಮ ಆಗಿ ಈಗಾಗಲೇ ಕೂಡ 3 ತಂಡಗಳನ್ನು ನೇಮಕ ಮಾಡಿ ಕಳೆದ ರಾತ್ರಿ ಬೆಂಗಳೂರು ಸೇರಿದಂತೆ ಅವರ ನಿವಾಸ, ಏರ್ಪೋರ್ಟ್ ಅಲ್ಲಿ ಇಲ್ಲಿ ಹುಡುಕಾಡಿ ರಾತ್ರಿ 2 ಗಂಟೆವರೆಗೂ ಹುಡುಕಾಡಿದ್ದಾರೆ. ಆದರೆ ಸಿಕ್ಕಿಲ್ಲ. ಹಾಗಾಗಿ ಮರಳಿ ವಾಪಸ್ ಬಂದಿರುವಂಥದ್ದು. ಈಗ ಮುಂದಿನ ಕ್ರಮವಾಗಿ ಈಗಾಗಲೇ ಕೂಡ ರಾಜೀವ್ ಗೌಡರಿಗೆ ನೋಟಿಸ್ ಕೊಡಬೇಕು ಅನ್ನೋಂಥ ರೀತಿಯ ತಯಾರಿಗಳನ್ನು ಪೊಲೀಸ್ ಇಲಾಖೆ ಮಾಡ್ಕೊಳ್ತಾ ಇದೆ. ಮತ್ತೊಂದು ಕಡೆ ರಾಜೀವ್ ಗೌಡರ ಪತ್ನಿ ಸಹನಾ ರಾಜೀವ್ ಗೌಡ ಅಂತೇಳಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಶಿಡ್ಲಘಟ್ಟ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಸುದ್ದಿಗೋಷ್ಠಿಯನ್ನು ನಡೆಸ್ತೀವಿ ಅನ್ನೋಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತೆ ಆ ಸುದ್ದಿಗೋಷ್ಠಿಯಲ್ಲಿ ರಾಜೀವ್ ಗೌಡರು ಭಾಗಿಯಾಗ್ತಾರೆ ಅನ್ನೋಂಥದ್ದನ್ನ ಪಬ್ಲಿಕ್ ಟಿವಿ ಸ್ಪಷ್ಟಪಡಿಸಿದ್ದಾರೆ. ಆದರೆ ಒಬ್ಬ ವ್ಯಕ್ತಿ ಮೇಲೆ FIR ಆಗಿದೆ, ಅವರು ಹೇಗೆ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಅನ್ನೋಂಥ ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು. ಹಾಗಾಗಿ ಪೊಲೀಸರು ಅವರ ಬಂಧನವನ್ನ ಯಾವಾಗ ಮಾಡ್ತಾರೆ ಅನ್ನೋಂಥದ್ದು ಎಲ್ಲರ ಕುತೂಹಲ ಪ್ರಶ್ನೆ ಆಗಿರುವಂಥದ್ದು. ಮಮತಾ, ಧನ್ಯವಾದ ಮುದುಕೃಷ್ಣ ತಮ್ಮ ಮಾಹಿತಿಗಾಗಿ.